ಹಾಯ್ ದೇವರು, ನಾನು ನಿಮ್ಮ ಚಿರಾ ಹುಡುಗ ಅಜಯ್ ಮಾತಾಡ್ತಾ ಇರೋದು. ಇವತ್ತು ಸ್ಪೆಷಲ್ ಏನಂದರೆ ಮಟನ್ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ ಮಿಕ್ಸಿಗೆ ಹಾಕ್ಕೊಂಡು. ಹಾಗೆಯೇ ಕೊತ್ತಂಬರಿ ಪ್ಲಸ್ಸು ಟೊಮೊಟೊ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ನೋಡಿ, ಇವ್ರು ಯಾರು ಅಂತ ಗೊತ್ತಿಲ್ಲ ನಿಮಗೆ. ಇವರು ಸತ್ಯಣ್ಣನ ತಮ್ಮ ರೋಹಿತ್ ಅಂತ ಹೇಳ್ಬಿಟ್ಟು. ನೋಡಿ, ಇವರೇ ಅವರು. ಹಾಗೆಯೇ ನಮ್ಮ ಸತ್ಯಣ್ಣ ಅವರು ಒಲೆ ಮೇಲೆ ನೀರು ಇಡ್ತಾ ಇದ್ದಾರೆ ನೋಡಿ, ಚಿಕನ್ ಸಾಂಬಾರಿಗೆ ಅಂತ ಹೇಳ್ಬಿಟ್ಟು. ಹಾಗೆಯೇ ನಮ್ಮ ಸತ್ಯಣ್ಣ ಅವರು ಮಟನ್ ಊಟಕ್ಕೆ ಅಂತ ಹೇಳ್ಬಿಟ್ಟು ಒಲೆ ಇಡ್ತಾ ಇದ್ದಾರೆ. ಯಾವ ಥರ ಒಲೆ ಇಡೋಣ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದಾರೆ. ಹಾಗೆಯೇ ಒಲೆ ಇಟ್ಟಾದಮೇಲೆ ಎಲ್ಲ ರೆಡಿ ಆದಮೇಲೆ ಮನೆಯವ್ರು ಬಂದುಬಿಟ್ಟು ಪೂಜೆ ಗೀಜೆ ಮಾಡಿಬಿಟ್ಟು ಮಟನ್ ಸಾಂಬಾರು ಚೆನ್ನಾಗೆಲ್ಲ ತಿಂದೋಗಲಿ ಅಂತ ಹೇಳ್ಬಿಟ್ಟು ಹೋದರು. ಹಾಗೆ ನಮ್ಮ ರಂಗನಾಥ್ ಅವರು ಒಲೆ ಉರಿ ಇಕ್ತಾ ಇದ್ದಾರೆ. ಹಾಗೆ ನಮ್ಮ ಸತ್ಯಣ್ಣ ಅವರು ಎಣ್ಣೆ ಗಿಣ್ಣೆ ಹಾಕ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದಾರೆ. ಮತ್ತು ನಮ್ಮ ಸತ್ಯಣ್ಣ ವಿತ್ತು ರಂಗನಾಥ್ ಅವರು ಕೊತ್ತಂಬರಿ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿದರು. ಹಾಗೆಯೇ ಮಟನ್ ತರೋಣ ಅಂತ ಹೇಳ್ಬಿಟ್ಟು ಮಟನ್ ಕಟ್ ಮಾಡೋರ ಹತ್ರ ಹೋದ್ವಿ. ನೋಡಿ ಯಾವ ಥರ ಕಟ್ ಮಾಡ್ತಾಯಿದ್ದಾರೆ ಮಟನ್ ಅಂತ ಹೇಳ್ಬಿಟ್ಟು ತೋರಿಸ್ತೀವಿ ಈಗ. ಹಾಗೆ ಮಟನ್ ತಗೊಂಡ್ಬಿಟ್ಟು ವಾಶ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ತಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ನೋಡಿ ಫ್ರೆಂಡ್ಸ್, ಯಾವ ಥರ ತೊಳಿತಾ ಇದ್ದೀವಿ ನೋಡಿ ಹೇಗಿದೆ ಮಟನ್ನು ಅಂತ. ಗಾಯ್ಸ್, ಈ ಥರ ಅಡುಗೆ ಎಲ್ಲ ಮಾಡಿಸ್ಕೊಳ್ಳೋರು ಒಂದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ. ಹಾಗೆಯೇ ಹಂಗೆ ಬಾಣಲಿ ತಗೊಂಡು ಹಾಕ್ತಾಯಿದ್ದೀನಿ. ಹಂಗೆ ಪೂರ್ತಿ ತಂದು ಹಾಕಿವಿ ನೋಡಿ ಫ್ರೆಂಡ್ಸ್. ಇವಾಗ ಸತ್ಯಣ್ಣ ನಾನು ಹಾಗೆಯೇ ತಗೊಬಂದು ಹಾಕಿದಾದ್ಮೇಲೆ ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಮಟನ್ನು ಅಂತ. ಹೀಗೆ ರೆಡಿ ಮಾಡಬೇಕು ನೋಡಿ. ಹಂಗೂ ಹಿಂಗೂ ರೆಡಿ ಆಯಿತು ಮಟನ್ನು. ಅದನ್ನು ಮಟನ್ ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಸೋರ್ತಾ ಇದ್ದಾವೆ, ಯಾವಾಗ ತಿಂತೀವಿ ಅಂತ ಹೇಳ್ಬಿಟ್ಟು. ಹಂಗೆ ಮುದ್ದೆ ಗಿದ್ದೆ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಸತ್ಯಣ್ಣ ಅವರು ರಂಗನಾಥ್ ಅವರು ರೆಡಿ ಮಾಡ್ತಾಯಿದ್ದಾರೆ ನೋಡಿ ಫ್ರೆಂಡ್ಸ್. ಇವಾಗ ನಿಮ್ಗೆ ಡೆಮೋ ತೋರಿಸ್ತೀನಿ ಯಾವ್ಯಾವ ಥರ ಐಟಮ್ ಇದೆ ಅಂತ ಹೇಳ್ಬಿಟ್ಟು. ಮೊಸರು ಬಜ್ಜಿ, ಚಿಕನ್ ಫ್ರೈ, ಚಿಕನ್ ಸಾಂಬಾರು, ಮಟನ್ ಸಾಂಬಾರು, ಮಟನ್ ಗ್ರೇವಿ, ಮುದ್ದೆ, ಅನ್ನ, ಸಾಂಬಾರು, ನೀರು ಎಲ್ಲ ರೆಡಿ ಆದವು ಫ್ರೆಂಡ್ಸ್. ಹಾಗೆ ಎಲ್ಲ ಇಟ್ಟಾದಮೇಲೆ ನಮಗೂ ಸ್ವಲ್ಪ ಹೊಟ್ಟೆ ಸಿತ್ತು. ಹಾಗೆ ನಾವು ಸ್ವಲ್ಪ ಊಟ ಮಾಡ್ಕೊಂಡು ನಾವು ಮನೆ ಕಡೆ ಹೊರಟ್ವಿ.